ನಮಸ್ಕಾರ, ನಾನು ಇಂದು ನಟರಾಜ್. ಇವತ್ತಿನ ವಿಡಿಯೋದಲ್ಲಿ ಕಾಳಿಕಾ ದುರ್ಗಾ ಪರಮೇಶ್ವರಿ ಅಮ್ಮನ ಬಗ್ಗೆ ಹೇಳ್ತಾ ಇದ್ದೀನಿ. ಏನಂದರೆ ಇಲ್ಲಿನ ವಿಶೇಷ, ಯಾರಿಗೆಲ್ಲ ಮದುವೆ ಆಗಿ ತುಂಬ ವರ್ಷ ಆಗಿದೆ, ಸಂತಾನ ಭಾಗ್ಯ ಇಲ್ಲ, ಏನಾದರೂ ಮೆಡಿಕಲ್ ಇಶ್ಯೂ ಇದೆ ಅನ್ನೋರು ಖಂಡಿತ ಈ ದೇವಸ್ಥಾನದಲ್ಲಿ ಒಮ್ಮೆ ಬಂದು ಹರಕೆ ಮಾಡ್ಕೊಳ್ಳಿ. ತಾಯಿ ತುಂಬ ಒಳ್ಳೇದು ಮಾಡ್ತಾಳೆ. ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ, ಯಾರೆಲ್ಲ ಹರಕೆ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲ ಖಂಡಿತ ಒಳ್ಳೆಯದಾಗಿದೆ. ಅಂದರೆ ಹರಕೆ ಯಾವ ಥರ ಮಾಡ್ಕೋಬೇಕಂತಂದರೆ, ಅಮ್ಮನಿಗೆ ಕೋಳಿ ಕೊಡ್ತೀನಿ ಅಂತ ಹರಕೆ ಮಾಡ್ಕೋಬೇಕು. ತಾಯಿಗೆ ನಿನಗೆ ಕೋಳಿ ಕೊಡ್ತೀನಿ, ಇಲ್ಲಾಂದರೆ ನಿಂಗೇನೋ ಪ್ರಸಾದ ಮಾಡಿಸ್ತೀನಿ, ನಿಮ್ಗೆ ಅಲಂಕಾರ ಮಾಡಿಸ್ತೀನಿ, ನಾನು ಅಂದ್ಕೊಂಡಿದ್ದಾದರೆ ಅಂತ ಹರಕೆ ಮಾಡಿಕೊಂಡ್ರೆ ಖಂಡಿತ ಅಮ್ಮ ಒಲಿತಾಳೆ. ಖಂಡಿತ ಮಕ್ಕಳಾಗುತ್ತೆ. ಇಲ್ಲಿ ತುಂಬ ನಾನು ಕೇಳಿದ್ದು ಎಲ್ಲರ ಪ್ರಕಾರ ಮಕ್ಕಳಾಗದೇ ಇರೋದೇ ಹರಕೆ ಮಾಡ್ಕೊಂಡಿದ್ದು ಜಾಸ್ತಿ. ಎಲ್ರಿಗೂ ಕೂಡ ಮಕ್ಕಳಾಗಿದೆ, ಬೇರೆ ಯಾರಿಗೂ ಕೇಳೋಕ್ಕಾಗಿಲ್ಲ. ತುಂಬ ಜನ ಯಾರು ಚಾಮುಂಡೇಶ್ವರಿ ಜಯಂತಿ ತುಂಬ ಬ್ಯುಸಿ ಇದ್ರು ಪೂಜೆನಲ್ಲಿ, ಅದಕ್ಕೆ ನಾನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿದ್ದೆ. ಖಂಡಿತ ಒಂದ್ಸಾರಿ ವಿಸಿಟ್ ಮಾಡಿ ದೇವರಿಗೆ ಹರಕೆ ಮಾಡ್ಕೊಳ್ಳಿ. ಯಾರಿಗೆ ಸಂತಾನ ಭಾಗ್ಯ ಇಲ್ಲ, ಯಾರಿಗೆ ಮಕ್ಕಳಾಗತ್ತೆ ಪ್ರಾಬ್ಲಮ್ ಆಗ್ತಿದೆ ಅಂಥವ್ರು, ನಿಮಗೆ ಅಮ್ಮ ಒಳ್ಳೇದು ಮಾಡ್ತಾಳೆ. ಇದರಲ್ಲಿ ಇಲ್ಲಿ ಬಂದು ಜನ ನಾನು ಕೇಳಿದಾಗ ಹೇಳಿದ್ದು, ತುಂಬ ಯಾರಿಗೆಲ್ಲ ಮಕ್ಕಳಾಗಿಲ್ಲ ಅಂಥವ್ರಿಗೆ ತುಂಬ ಒಳ್ಳೆಯದಾಗಿದೆ. ಮಕ್ಕಳು ಹರಕೆ ಮಾಡ್ಕೊಂಡು 3-4 ತಿಂಗಳಲ್ಲಿ ಮಕ್ಕಳಾಗಿದೆ ಅಂತ ಹರಕೆ ಮಾಡ್ಕೊಂಡ್ಮೇಲೆ ಕೋಳಿನ ಬಂದು ಕೊಡಲೇಬೇಕು, ಮಿಸ್ ಮಾಡೋಂಗಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಫಾಲೋ ಮಾಡಿ.